ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಈ ಭಾರ್ಗವ ಮಾಡುವ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾವು ಉಳ್ಕೊಂಡಿರೋ ಹೋಟೆಲ್ ಮಹಾರಾಜ ಪ್ಯಾಲೇಸ್ ಅಂತ. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ವ್ಯೂ ಕಾಣ್ತಾ ಇದೆ. ಆ ವ್ಯೂ ಎಂಜಾಯ್ ಮಾಡ್ತಾ ಬೆಳಗಿನ ನಾಷ್ಟ ಮಾಡ್ತಾಯಿದ್ದೀನಿ. ಸೊ ಇವತ್ತು ಪೆಹಲ್ಗಾಮ್ನ ಕವರ್ ಮಾಡಬೇಕು ಅಂದ್ಕೊಂಡು ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಟ್ಯಾಕ್ಸಿ ಬರೋಷ್ಟರಲ್ಲಿ ನಾಷ್ಟ ಮಾಡ್ಕೊಂಡೆಲ್ಲ ರೆಡಿ ಆಗೋಣ. ಇವತ್ತು ಕಾಶ್ಮೀರದಲ್ಲಿ ನಮ್ಮ 4ನೇ ದಿನ. ಹೋದ ಎಪಿಸೋಡಲ್ಲಿ ನಾನು ನಿಮಗೆ ಚಂದನವಾಡಿನ ತೋರಿಸ್ಕೊಂಬಂದಿದ್ದೆ. ಇವತ್ತಿನ ಎಪಿಸೋಡಲ್ಲಿ ನಾವು ಪೆಹಲ್ಗಾಮ್ನ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಅತಿ ಫೇಮಸ್ ಪ್ಲೇಸಸ್ಗೆ ಹೋಗ್ತಾಯಿದ್ದೀವಿ. ಅದರಲ್ಲಿ ಆರು ವ್ಯಾಲಿ ಮತ್ತು ಬೇತಾಬ್ ವ್ಯಾಲಿ ಮೇನ್. ಆಮೇಲೆ ಟೈಮ್ ಇದ್ದರೆ ಚಂದನ್ವಾಡಿಗೂ ವಾಪಸ್ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಒಳ್ಳೆ ಪ್ಲೇಸ್ ಅದು. ಸೊ ಬನ್ನಿ ಇವತ್ತು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೋಡೋಣ. ಸ್ನೇಹಿತರೆ, ಪೆಹಲ್ಗಾಮ್ ಕಾಶ್ಮೀರದ ಸುಂದರ ತಾಣಗಳಲ್ಲಿ ಒಂದು. ಇಲ್ಲಿ ಹರಿಯುವ ನದಿ ಯಾವುದು ಗೊತ್ತಾ? ಇದಕ್ಕೆ ಲಿದ್ದರ್ ನದಿ ಅಂತ ಕರಿತೀವಿ. ಈ ಸ್ಥಳದ ಸೌಂದರ್ಯವನ್ನು ಮತ್ತಷ್ಟು ಈ ನದಿ ಹೆಚ್ಚಿಸಿದೆ ಅಂತ ಹೇಳ್ಬೋದು. ಹಿಮಾಲಯದ ಪರ್ವತಗಳಿಂದ ಹುಟ್ಟಿ ಹರಿಯುವ ಈ ನದಿ ಪೆಹಲ್ಗಾಮ್ನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುತ್ತೆ. ಈ ಲಿಡ್ಡರ್ ನದಿ ಹುಟ್ಟೋದು ಕೊಲಹಾಯ್ ಗ್ಲೇಸಿಯರ್ ಅನ್ನೋ ಒಂದು ಗ್ಲೇಷಿಯರ್ನಿಂದ ಹುಟ್ಟುತ್ತೆ. ಕೊಲಹಾಯ್ ಅನ್ನೋದು ಪೆಹಲ್ಗಾಮ್ನಿಂದ ಉತ್ತರಕ್ಕೆ ಹೋದ ಹಾಗೆ 25 ಕಿಲೋಮೀಟರ್ ನಮಗೆ ಒಂದು ಪರ್ವತ ಶ್ರೇಣಿ ಸಿಗುತ್ತೆ, ಮೌಂಟೇನ್ ರೇಂಜ್. ಅದಕ್ಕೆ ಕೊಲಹಾಯ್ ಮೌಂಟೇನ್ ರೇಂಜ್ ಅಂತ ಕರಿತೀವಿ. ಅಲ್ಲಿಂದ ಬರ್ತಕ್ಕಂಥ ಗ್ಲೇಷಿಯರಿಂದ ಹುಟ್ಟೋ ನದಿ ಇದು. ಲಿಡ್ಡರ್ ಅಂತ ಕರೆದ್ರೆ ಅದರ ಅರ್ಥ ಸಮಾಧಾನವಾಗಿ ಹರಿಯೋದು ಅಂತ ಅರ್ಥ. ಸೊ ಈ ನದಿ ಇಲ್ಲಿಂದ ಪೆಹಲ್ಗಾಮ್ನಿಂದ ಹರಿದು ಅನಂತ್ನಾಗ್ ಪಟ್ಟಣದ ಒಂದು ಬಳಿ ಝೇಲಂ ಅಂತ ಒಂದು ನದಿ ಹೇಳಿದ್ನಲ್ಲ ನಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಝೇಲಂ ನದಿ ಸೇರಿಕೊಳ್ಳುತ್ತೆ. ಇವಾಗ ನಾವು ಹೋಗ್ತಾ ಇರ್ತಕ್ಕಂಥ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಆರು ವ್ಯಾಲಿ ಅಂತ ಹೇಳಿ. ಈ ಚಂದನ್ವಾಡಿಲಿ 3 ಫೇಮಸ್ ಜಾಗ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ABC ವ್ಯಾಲೀಸ್ ಅಂತ ಕರೀತಾರೆ. ಅಂದರೆ ಎ ಅಂದರೆ ಆರು ವ್ಯಾಲಿ, ಬಿ ಅಂದರೆ ಬೇತಾಬ್ ವ್ಯಾಲಿ ಮತ್ತು ಸಿ ಅಂದರೆ ಚಂದನ್ವಾಡಿ ಅಂತ. ಸೊ ನಾವು ಚಂದನ್ವಾಡಿ ಆವಾಗಲೇ ನೋಡಾಗಿದೆ. ಇದು ನಮ್ಮ ಹೋಟೆಲಿಂದ ಚಂದನ್ವಾಡಿಗೆ ಹೋಗೋ ರೋಡಿಗಿಂತ ಅಪೋಸಿಟ್ ರೋಡ್ನಲ್ಲಿ ಹೋಗಬೇಕಾಗಿರುತ್ತೆ ಇಲ್ಲಿ. ಸೊ ಪೂರ್ತಿ ಕಣಿವೆಯ ಪಕ್ಕದಲ್ಲಿರ್ತಕ್ಕಂಥ ರೋಡಲ್ಲಿ ಸುಮಾರು ನಮ್ಮ ಹೋಟೆಲಿಂದ 15 ಕಿಲೋಮೀಟ್ರ್ ದೂರ ಹೋದರೆ ಈ ಕಣಿವೆ ಸಿಗುತ್ತೆ ನಮಗೆ. ಹೋಗೋ ರೋಡಿನ ತುಂಬ ಮತ್ತೆ ಅದೇ ಹಸಿರು, ಒಂದು ಕಡೆ ಹಸಿರು, ಇನ್ನೊಂದು ಕಡೆ ಸದಾ ಹರಿತಕ್ಕಂಥ ನೀರು, ವಿಶಾಲವಾದ ಆಕಾಶ. ಸೊ ಒಂಥರ ಅದ್ಭುತ ಅನುಭವ. ಆರು ವ್ಯಾಲಿಗೆ ಬಂದು ತಲುಪಿದ ಮೇಲೆ ಆರು ವ್ಯಾಲಿಯ ಟ್ಯಾಕ್ಸಿ ಸ್ಟ್ಯಾಂಡಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ನೀವು ನಡಿಬೇಕಾಗುತ್ತೆ. ನಡೆಯೋಕ್ಕಾಗಲ್ಲ ಅಂದರೆ ಈ ಥರ ಕುದುರೆಗಳಿರ್ತವೆ ಅಲ್ಲಿ. ಆ ಕುದುರೆಗಳ ಸಹಾಯದಿಂದ ನೀವು ತಗೊಂಡು ಹೋಗ್ಬೋದು. ಈ ಕುದುರೆಗಳಿಗೆ ಒಂದು ದೊಡ್ಡ ಇತಿಹಾಸ ಇದೆ ಕಾಶ್ಮೀರದಲ್ಲಿ. ವರ್ಲ್ಡ್ ಫೇಮಸ್ ಜಾಗಗಳಿಂದ ಇಲ್ಲಿ ಕುದುರೆಗಳನ್ನು ತರ್ತಾ ಇದ್ದರು. ಆ ಕುದುರೆಗಳ ಸಂತತಿನೂ ಇಲ್ಲಿ ಬಹಳಷ್ಟಿದೆ. ಇದು ಇವ್ರದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಅಂತಲೂ ಹೇಳ್ಬೋದು.
ಈ ಕುದುರೆಗಳಿಂದ ಯಾರು ನಡೆಯೋಕ್ಕಾಗಲ್ಲ ಅಥವಾ ಈ ಥರ ಇರುತ್ತೆ, ಅವ್ರನ್ನೆಲ್ಲ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡ್ತಾರೆ. ಆಮೇಲೆ ಪರ್ವತ ಶ್ರೇಣಿಗಳಲ್ಲಿ ಸಪೋಸ್ ಟ್ರೆಕ್ಕಿಂಗು, ಆಮೇಲೆ ಈ ಥರದ್ದು ಎಕ್ಸ್ಪ್ಲೋರೇಷನ್ ಏನಿರುತ್ತೆ, ಮನುಷ್ಯ ಗಾಡಿಯಲ್ಲಿ ಮುಟ್ಟೋಕ್ಕಾಗಲ್ದೇ ಇರೋ ಜಾಗಗಳಿಗೆ ಈ ಕುದುರೆಗಳು ಅಥವಾ ಪೋನಿಗಳ ಸಹಾಯದಿಂದ ನೀವು ಬೆಟ್ಟಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸಣ್ಣದು ಜರಿಯರಾಗತ್ತೆ. ಎಲ್ಲ ಬರ್ಫ್ ಆಗೈತೆ ನೋಡಿರಿ, ಟೈಪ್. ನಾವೆಲ್ಲ ಒಂದು ಗಾದೆ ಮಾತು ಕೇಳಿರ್ತೀವಿ, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ ಅಂತ. ಸೊ ಹಾಗೆ ಕಾಶ್ಮೀರದಲ್ಲಿ ಹುಟ್ಟಿರ್ತಕ್ಕಂಥ ನದಿಗಳು ಈ ತರಹದ ಸಣ್ಣ ಸಣ್ಣ ಹರಿವುಗಳಿಂದ ಹುಟ್ಟಿರ್ತಕ್ಕಂಥದ್ದು. ಎಲ್ಲ ಕಣಿವೆಗಳ ಮೂಲಕನೂ ಬಿದ್ದ ಮಳೆ ಯಾವುದೋ ಒಂದು ರೂಪದಲ್ಲಿ ಸಣ್ಣ ಝರಿಯಾಗಿ ಹರಿದು ಆ ನದಿ ಸೇರ್ತಾ ಇರುತ್ತೆ. ಸೊ ಈ ಥರ ಸಿಕ್ಕಾಪಟ್ಟೆ ಸಣ್ಣ ಹರಿವುಗಳು ಕಾಶ್ಮೀರದ ಕಣಿವೆಗಳ ತುಂಬ ನಿಮಗೆ ಕಾಣಸಿಗುತ್ತವೆ. ಚಳಿಗಾಲದಲ್ಲಿ ಇದು ಫ್ರೀಸ್ ಆಗಿಬಿಟ್ಟಿರುತ್ತವೆ, ಮಂಜುಗಡ್ಡೆ ಆಗಿರುತ್ತವೆ ಅಷ್ಟು ಚಳಿಗೆ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಗೊತ್ತಾ, ಕಾಶ್ಮೀರ ತನ್ನ ಸೌಂದರ್ಯಕ್ಕೆ ಮಾತ್ರ ಅಲ್ಲ, ಅಲ್ಲಿ ಸಿಗ್ತಕ್ಕಂಥ ಡ್ರೈ ಫ್ರೂಟ್ಸ್ಗೂ ಅತಿ ಪ್ರಸಿದ್ಧವಾದಂಥ ಒಂದು ಪ್ರದೇಶ. ಇಲ್ಲಿಯ ಹವಾಮಾನ, ಮಣ್ಣು, 4 ಸುಗ್ಗಿಗಳಲ್ಲಿ ಬರ್ತವೆ. ಡ್ರೈ ಫ್ರೂಟ್ಸ್ಗೆ ಅತಿ ಹೆಚ್ಚು ಆಪ್ಟೆಡ್ ಅಂತ ಹೇಳ್ಬೋದು. ಕಾಶ್ಮೀರದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳು ಸಿಗ್ತವೆ. ಅದರಲ್ಲಿ ಪ್ರಮುಖವಾದವು ಅಂತಂದರೆ ವಾಲ್ನಟ್ ಇರ್ಬೋದು, ಬಾದಾಮ್, ಆಮೇಲೆ ಸ್ಯಾಫ್ರಾನ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಸ್ಯಾಫ್ರಾನ್ ಯಾವ ಥರ ಬೆಳಿತಾರೆ, ಅದು ಫೀಲ್ಡ್ಸ್ ಹೆಂಗಿರುತ್ತೆ ಅಂತ. ಆಮೇಲೆ ಕಿಶ್ಮಿಸ್ ಅಂತ ಬೆಳಿತಾರೆ, ದ್ರಾಕ್ಷಿಗಳು, ಆಪ್ರಿಕಾಟ್ಸ್, ಆಮೇಲೆ ಪೈನ್ ನಟ್ಸ್. ಈ ಥರ ಬಹಳಷ್ಟು ಡ್ರೈ ಫ್ರೂಟ್ಸ್ಗಳು ಕಾಶ್ಮೀರದಲ್ಲಿ ನಮಗೆ ಸಿಗ್ತವೆ, ಅದು ಕಡಿಮೆ ಬೆಲೆಯಲ್ಲಿ. ಸ್ನೇಹಿತರೆ, ಆರು ವ್ಯಾಲಿಯ ಬಗ್ಗೆ ಒಂದು ಕವಿತೆ ಇದೆ, ಕೇಳಿ. ಆರು ವ್ಯಾಲಿಯ ಸುತ್ತ ಹಸಿರು ಚಪ್ಪರ, ಹಿಮದ ಪರ್ವತಗಳ ಮಧ್ಯೆ ನಿಂತಿರುವ ನಕ್ಷತ್ರ, ನದಿಯ ಹರಿವಿನಲ್ಲಿ ತಂಪಾದ ತಂಗಾಳಿ, ಆಚೆ ಆಕಾಶಕ್ಕೆ ಬಣ್ಣದ ಹೋಳಿ. ನದಿಯ ದಡದಲ್ಲಿ ಪುಟ್ಟ ಕಲ್ಲು, ಹರಿಯುವ ನೀರಿನಲ್ಲಿ ಅದರ ನಗುವಿನ ಹೊನಲು. ಕಲ್ಮಶವಿಲ್ಲದ ಈ ನದಿಯ ಮಡಿಲು, ಹೊಸ ದಿಗಂತದ ಬಾಗಿಲು. ಹಕ್ಕಿಗಳ ಹಾಡಿಗೆ ಹಸಿರು ನುಡಿ, ನದಿಯ ಲಹರಿಯಲ್ಲಿ ಕವನದ ಹೋಳಿ. ಆರು ವ್ಯಾಲಿಯ ಸೌಂದರ್ಯದ ಬೆರಗು, ಜೀವನದ ಪಥಕ್ಕೆ ಹೊಸದೊಂದು ಹೆಜ್ಜೆ ಗುರುತು. ಕೇವಲ ಸ್ವಪ್ನವಲ್ಲ, ನಿಜವಾಗಿಯೂ ಸ್ವರ್ಗ. ಅದ್ಭುತ ಸೌಂದರ್ಯ, ನಿಸರ್ಗದ ತಂಗಾಳಿ.
ಆಚೆ ಪರ್ವತದಲ್ಲಿ ಚಾಚಿದ ವಿಶಾಲ ಮುಗಿಲು, 6 ವ್ಯಾಲಿಯ ಮಡಿಲಲ್ಲಿ ಅರಳಿದೆ ಮಾನಸದ ಹೂವು.